ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಯಿ ಫುಡ್ಸ್. ನಾನಿವತ್ತು ಇಡ್ಲಿ ಮಾಡಿದ್ದೀನಿ. ಆದ್ರೆ ಇಡ್ಲಿ ಬೇಯಿಸಿದ ಪಾತ್ರೆ ನೋಡಿ ಈ ತರ ಕಪ್ಪಾಗಿದೆ. ಇದಾಗಬಾರ್ದು ಅಂತ ಹೇಳಿದ್ರೆ ಒಂದು ಚಮತ್ಕಾರ ಇದೆ. ಎಲ್ಲರ ಮನೆಯಲ್ಲೂ ನಿಂಬೆಹಣ್ಣು ಇರುತ್ತಲ್ಲ, ಈ ನಿಂಬೆಹಣ್ಣನ್ನ ತಗೊಂಡ್ಬಿಟ್ಟು ಒಂದು ಹಾಫ್ ಪೀಸ್ ಹೆಚ್ಕೋಬೇಕು. ಈ ತರ ಸಣ್ಣ ಪೀಸೆ ಸಾಕು. ಇದನ್ನ ಹೆಚ್ಕೊಂಡ್ಬಿಟ್ಟು ಇಡ್ಲಿ ಬೇಯಲಿಕ್ಕೆ ಇಡ್ತೀವಲ್ಲ, ಆ ಪಾತ್ರೆಗೆ ಈ ನಿಂಬೆಹಣ್ಣನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನೋಡಿ, ಇಷ್ಟು ನೀರು ಸಾಕಾಗುತ್ತೆ. ಇಡ್ಲಿ ಬೇಯೋಷ್ಟು ನೀರನ್ನ ಹಾಕಿ ಇದನ್ನ ಒಲೆ ಮೇಲೆ ಇಟ್ಬಿಟ್ರೆ ಪಾತ್ರೆ ನೋಡಿ ಹೇಗಾಗುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಆ ನಿಂಬೆಹಣ್ಣು ಹಾಕಿ ಇನ್ನೊಂದು ಇಡ್ಲಿ ಬೇಯಿಸಿದೆ ನಾನು. ಈ ಪಾತ್ರೆಯಲ್ಲಿ ಕಪ್ಪಗಾಗಿತ್ತಲ್ಲ, ಅವಾಗ್ಲೇನೆ ಆಲ್ಮೋಸ್ಟ್ ಅಲ್ಲಿ ತುಂಬಾ ಕಪ್ಪಗಾಗಿತ್ತು ಈ ಸೈಡ್ ಎಲ್ಲನ. ಅದೆಲ್ಲ ಹೋಗ್ಬಿಟ್ಟು ಈ ತರ ಕಲರ್ ಬರುತ್ತೆ ಪಾತ್ರೆ. ಅಂದ್ರೆ ರಿಯಾಕ್ಷನ್ ಆಗುತ್ತೆ ಇದು ನಿಂಬೆಹಣ್ಣು ಜೊತೆಗೆ ಪಾತ್ರೆ, ಸಿಲ್ವರ್ ಪಾತ್ರೆ. ಸೊ ಈ ತರ ಒಂದು ಟಿಪ್ಪನ್ನ ನೀವು ತಿಳ್ಕೊಂಡ್ರೆ ಪಾತ್ರೆಗಳು ಕಪ್ಪಾಗೋದನ್ನ